ಶ್ರೀ ಅಷ್ಟಲಕ್ಷ್ಮೀ ನಮಃ. ನಿತ್ಯ ಭಕ್ತಿಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಬಣ್ಣಗಳಿರ್ಬೋದು, ಸಪ್ತ ವರ್ಣಗಳಿರ್ಬೋದು, ಸಪ್ತ ನದಿಗಳಿರ್ಬೋದು, ಸಪ್ತ ಋಷಿಗಳಿರ್ಬೋದು, ಹಾಗೆಯೇ ಸಪ್ತ ಸ್ವರಗಳಿರ್ಬೋದು, 7 ನದಿ, ಈ ರೀತಿ 7 ಬಣ್ಣಗಳು, ಹಾಗೆಯೇ 7 ವಾರಗಳು. ನಾವು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ, ಈ ಒಂದು ಭಾನುವಾರದಿಂದ ಶನಿವಾರ ತನಕ ಬರ್ತಕ್ಕಂಥ ಈ 7 ದಿನಗಳಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಉದ್ಯೋಗಸ್ಥರಾಗಿರ್ಬೋದು, ಕೃಷಿಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಏನೋ ಒಂದು ಕಾಯಕ ಮಾಡಲೇಬೇಕು. ಕಾಯಕ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅದೃಷ್ಟ ಅಥವಾ ಮನಸ್ಸು ನೆಮ್ಮದಿಯಾಗಿರಬೇಕು. ದಿನವೂ ಸಹ ಆ ದಿನ ಬೆಳಗಿನಿಂದ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಾವು ಹಸನ್ಮುಖಿಗಳಾಗಿ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅಂದರೆ ನಾವು ಉಪಯೋಗಿಸ್ತಕ್ಕಂಥ ವಾಹನ ಕೂಡ ಅದರ ಮೇಲೆ ಪ್ರೀತಿ ಇರಬೇಕು. ಹಾಗೆಯೇ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ಹಾಗೆಯೇ ನಮ್ಮ ದೇಹ ಕೂಡ ಶಾಂತಿಯಿಂದ ವ್ಯವಹಾರ ಮಾಡಬೇಕು ಅಂದರೆ ಬಹುಮುಖ್ಯವಾಗಿ ನಮಗೆ ಆ ಬಣ್ಣಗಳು ಕೂಡ ಹೆಚ್ಚು ವರ್ಕ್ ಮಾಡುತ್ತೆ, ಹೆಚ್ಚು ಕೆಲಸ ಮಾಡುತ್ತೆ. ಆಯಾ ದಿನದ ಬಣ್ಣ ಕೂಡ ನಮಗೆ ಹೆಚ್ಚು ಪ್ರೇರಕವಾಗೂ ಕೂಡ ಇರುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ 7 ದಿನವೂ ಕೂಡ ನಾವು ಯಾವ ಬಟ್ಟೆಗಳನ್ನು ಧರಿಸ್ಕೊಂಡು ಹೋದರೆ ನಮಗೆ ಅದೃಷ್ಟ ಕೂಡಿ ಬರುತ್ತೆ. ಪ್ರತಿನಿತ್ಯ ಒಂದೇ ಯೂನಿಫಾರ್ಮ್ ಅದು ಹಾಕ್ತೀವಿ, ಮೇಲೆ ಯೂನಿಫಾರ್ಮ್ ಹಾಕ್ತೀವಿ. ಎಲ್ಲೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಆ ಯೂನಿಫಾರ್ಮ್ ಇರಬೇಕಾದ್ರೆ ಅದು ಕಾಮನ್, ಅವರವರ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಯೂನಿಫಾರ್ಮ್. ಆದರೆ ಕಾಮನ್ನಾಗಿ ನಾವು ಕಚೇರಿಗೆ ಹೋಗೋ ಸಮಯದಲ್ಲಿ ಅಲ್ಲಿ ಹೋದಾಗ ಯೂನಿಫಾರ್ಮ್ ಹಾಕ್ಕೋತೀವಿ. ಪ್ರಥಮವಾಗಿ ನಾವು ಯಾವ ದಿನ ಯಾವ ಬಟ್ಟೆ ಹಾಕಬೇಕು ನಮಗೆ ಗೊತ್ತು. ಸೋಮವಾರ ಅಂದಾಗ ಶಿವನ ಲಹರಿಗಳಿರುತ್ತೆ, ಚಂದ್ರನ ಲಹರಿಗಳಿರುತ್ತೆ. ಮಂಗಳವಾರ ಅಂತ ಹೇಳಿದಾಗ ಹನುಮನದು, ಸುಬ್ರಹ್ಮಣ್ಯದು, ನಾರಸಿಂಹನದಿರುತ್ತೆ. ಬುಧವಾರ ಅಂದಾಗ ವಿಷ್ಣುವಿಗೆ ಹೆಚ್ಚು ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿಷ್ಣುವಿನ ಯೋಗ ಇರ್ತಕ್ಕಂಥದ್ದು. ಗುರುವಾರ ಗುರುಗಳ ಲಹರಿಗಳಿರ್ತಕ್ಕಂಥದ್ದು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿರೋದು. ಶುಕ್ರವಾರ ಅಂದಾಗ ದೇವಿಯ ಅನುಗ್ರಹ ಬೇಕು, ದೇವಿಯ ಲಹರಿಗಳಿರ್ತಕ್ಕಂಥದ್ದು. ಶನಿವಾರ ಅಂತ ಹೇಳಿದಾಗ ಶ್ರೀನಿವಾಸನ ಲಹರಿಗಳು, ಹನುಮನ ಲಹರಿಗಳು, ಸಾಕ್ಷಾತ್ ಶನಿ ಭಗವಾನರ ಕೃಪೆ ಕೂಡ ಬೇಕಾಗಿರುತ್ತೆ. ಇನ್ನು ಭಾನುವಾರ ಅಂದಾಗ ಸೂರ್ಯ ಭಗವಾನರು, ಜಗದ ಚಕ್ಷು, ಆತ್ಮಕಾರಕ, ಈ ರೀತಿ ಪ್ರತಿ ದಿನಕ್ಕೂ ಸಹ ಒಂದು ಭಗವಂತನ ಒಂದು ಅನುಗ್ರಹ ಬೇಕು. ಅದೇ ರೀತಿ ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ಮನಸ್ಸು ತೃಪ್ತಿಯಾಗಿರುತ್ತೆ. ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇದೆ ಬಣ್ಣಗಳ ವಿಷಯದಲ್ಲಿ. ಆಮೇಲೆ ನಾವು ಪ್ರತಿ ವಾರವೂ ಕೂಡ ಒಂದು ದೇವತೆಗೆ ಮೀಸಲಾಗಿರೋದ್ರಿಂದ ಪ್ರತಿದಿನವೂ ಕೂಡ ಒಂದು ಬಣ್ಣವನ್ನು ಉಪಯೋಗಿಸ್ಕೋಬೇಕು. ಯಾವ ದಿನ ಯಾವ ಬಣ್ಣ ಹಾಕ್ಕೊಂಡಾಗ ಅದೃಷ್ಟ ಅಂತಲ್ಲ, ನಮಗೇನು ಕೋಟ್ಯಾಧೀಶರಾಗ್ಬಿಡ್ತೀವಿ, ತುಂಬ ಮಾನಸಿಕವಾಗಿ ತೃಪ್ತಿ ಇರುತ್ತೆ, ನೆಮ್ಮದಿ ಇರುತ್ತೆ. ಎಷ್ಟು ಒಂದು ದಿನ ನಾವು ನೆಮ್ಮದಿಯಾಗಿರ್ತೀವೋ ಅಷ್ಟು ಆಯಸ್ಸು ಮುಂದಕ್ಕೆ ಹೋಗುತ್ತೆ, ದೇಹ ಕೂಡ ಪ್ರಶಾಂತವಾಗಿರುತ್ತೆ. ಅದೇ ರೀತಿ ಸೋಮವಾರ ಬಂದಾಗ ಬಿಳಿಯ ಬಟ್ಟೆಯನ್ನು ಅಥವಾ ಹಳದಿ ಬಟ್ಟೆ ಹಾಕ್ಕೊಳ್ಳಿ. ಮಂಗಳವಾರ ಬಂದಾಗ ಸ್ವಲ್ಪ ಕೇಸರಿ ಇರ್ಬೋದು, ಒಂಚೂರು ಕೆಂಪು ಮಿಶ್ರಿತ ಹಾಕ್ಕೊಳ್ಳಿ. ಬುಧವಾರ ಬಂದಾಗ ಹಸಿರು, ಸ್ವಲ್ಪ ಹಸಿರು, ಎಲ್ಲೋ ಒಂಚೂರು ಹಸಿರು ಇರಬೇಕು. ನಾವು ಡ್ರೆಸ್ ಹಾಕ್ಕೊಂಡ್ರು ಕೂಡ ಅದರಲ್ಲಿ ಸ್ವಲ್ಪ ಹಸಿರು ಹೆಚ್ಚಾಗಿ ಕಾಣಿಸ್ಬೇಕು, ಹಸಿರನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಳದಿ ಕೂಡ ತೊಗೋಬೋದು. ಇನ್ನು ಗುರುವಾರ ಬಂದಾಗ ಸಾಕ್ಷಾತ್ ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಹಳದಿ ಬಟ್ಟೆಗಳಿಂದ ಮಾನಸಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಶುಕ್ರವಾರ ಬಂದಾಗ ರಂಗ್ ಬಿರಂಗಿ ಅಂತ ಕರಿತೀವಿ, ಹಸಿರು ಇರಬೇಕು, ಬಿಳಿನೂ ಇರ್ಬೋದು, ಕೆಂಪು ಇರ್ಬೋದು. ಈ 3 ಬಣ್ಣಗಳನ್ನು ಮಿಕ್ಸ್ ಇರ್ತಕ್ಕಂಥದ್ದು ಹಾಕ್ಕೊಂಡ್ರೆ ಒಳ್ಳೆಯದು. ಶನಿವಾರ ಅಂದಾಗ ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಸಾಕ್ಷಾತ್ ಭಾನುವಾರ ಅಂತ ಹೇಳಿದಾಗ ಶ್ವೇತವರ್ಣ ಆಗ್ಬೋದು, ಹಳದಿ ಆಗ್ಬೋದು, ಬಿಳಿಯ ಬಟ್ಟೆಯನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ನಾವು ಮನಸ್ಸು ಚೆನ್ನಾಗಿರಬೇಕು. ಮನಸ್ಸೇ ನಮಗೆ, ಆ ಮನಸ್ಸಿಂದನೇ ನಮಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗಾಗಿ ಆ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಈ ರೀತಿ ವಾರಕ್ಕೆ ಒಂದೊಂದು ಬಟ್ಟೆಯನ್ನು ಅಟ್ಲೀಸ್ಟ್ ಸ್ವಲ್ಪವಾದರೂ ಹಾಕ್ಕೊಂಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಚಂದ್ರಮಾ ಮನಸೋ ಜಾತಃ, ಚಂದ್ರನೇ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ತುಂಬಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.